Whatever feeling you have within you are attracting your tomorrow. ನೀವು ನಿಮ್ಮ ಒಳಗಡೆ ಯಾವ ಫೀಲಿಂಗ್ ಇದೆಯೋ ಅದನ್ನು ನೀವು ನಾಳೆ ಅಟ್ರ್ಯಾಕ್ಟ್ ಮಾಡ್ತೀರ. ಅಂದರೆ ಇವತ್ತು ನಿಮ್ಮದು ಏನು ಫೀಲಿಂಗ್ ಇದ್ದೀರೋ ನಾಳೆ ಆ ಫೀಲಿಂಗ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರ. ಯಾವ್ಯಾವ ಫೀಲಿಂಗ್ ಇರ್ಬೋದು? ನೀವು ಯಾವ್ದಾದ್ರು ಚಿಂತೆನಲ್ಲಿದ್ದರೆ ನೀವು ಚಿಂತೆನೇ ಅಟ್ರ್ಯಾಕ್ಟ್ ಮಾಡ್ತೀರ. ನೀವು ಆ್ಯಂಗ್ಸೈಟಿ ಅಂದರೆ ಹೆದರ್ಕೊಂಡಿದ್ರೆ ನೀವು ಹೆದರಿಕೆನೇ ಅಟ್ರ್ಯಾಕ್ಟ್ ಮಾಡ್ತೀರ. ನೀವು ಖುಷಿಯಾಗಿಲ್ಲ ಅಂದರೆ ನೀವು ಖುಷಿಯಾಗಿಲ್ದಲೇ ಇರೋದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರ. ನೀವು ಯಾವುದೇ ವಿಷಯದಿಂದ ತೃಪ್ತರಾಗಿಲ್ಲ ಅಂದರೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನೀವು ಸ್ಯಾಟಿಸ್ಫೈ ಆಗದಲೇ ಇರೋದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರ. ಇದು ಎಷ್ಟು ಸತ್ಯನೋ ಅದರ ಥರನೇ ನೀವು ಖುಷಿಯಾಗಿದ್ದರೆ ನೀವು ಇನ್ನೂ ಜಾಸ್ತಿ ಖುಷಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಹ್ಯಾಪಿಯಾಗಿದ್ದರೆ ಇನ್ನೂ ಜಾಸ್ತಿ ಹ್ಯಾಪಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಶಾಂತವಾಗಿದ್ದರೆ ನೀವು ಇನ್ನೂ ಜಾಸ್ತಿ ಶಾಂತವಾಗಿರ್ತೀರ. ನೀವು ಗ್ರೇಟ್ಫುಲ್ ಪರ್ಸನ್ ಆದರೆ ಇನ್ನೂ ಜಾಸ್ತಿ ಗ್ರ್ಯಾಟಿಟ್ಯೂಡ್ ಹಾಗೂ ಗ್ರೇಟ್ಫುಲ್ ಆಗೋ ಸಂದರ್ಭನ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಬಹಳ ಕೈಂಡ್ ಪರ್ಸನ್ ಆಗಿದ್ದರೆ ಇನ್ನೂ ಜಾಸ್ತಿ ಕೈಂಡ್ನೆಸ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಲವ್ ಎನರ್ಜಿನಲ್ಲಿದ್ದರೆ ನೀವು ಮೋರ್ ಲವ್ನ ಅಟ್ರ್ಯಾಕ್ಟ್ ಮಾಡ್ತೀರ. ನಿಮ್ಮ ಜಾಬು ನಿಮ್ಮ ಕೆಲಸ ಇರೋದು ನಿಮ್ಮ ಒಳಗಡೆ ಏನಿದೆ ಅಂತ ತಿಳ್ಕೊಳೋದನ್ನು ಹೊರತು ಈ ಪ್ರಪಂಚ ಹೇಗಿದೆ ಅಂತ ಅಲ್ಲ. ಯಾಕಂದರೆ ನೀವು ನಿಮ್ಮ ಒಳಗಡೆ ಇರೋ ಫೀಲಿಂಗನ್ನು ನೀವು ಚೇಂಜ್ ಮಾಡಿದಾಗ ಆಟೋಮೆಟಿಕಲಿ ದ ಯೂನಿವರ್ಸಲ್ ಲಾ ಪ್ರಕಾರ ಪ್ರತಿಯೊಂದನ್ನು ನಿಮಗೋಸ್ಕರ ರೀಅರೇಂಜ್ ಆಗಿ ನೀವು ಕಂಪ್ಲೀಟಾಗಿ ಹ್ಯಾಪಿಯಾಗಿದ್ದರೆ ಹ್ಯಾಪಿಯಾಗಿರೋ ಫೀಲಿಂಗ್ಸನ್ನೇ ಯೂನಿವರ್ಸಲ್ಲ ನಿಮಗೆ ಕೊಡುತ್ತೆ. ಟು ಚೇಂಜ್ ಯುವರ್ ವರ್ಡ್ ಆಲ್ ಯು ಹ್ಯಾವ್ ಟು ಡೂ ಈಸ್ ಚೇಂಜ್ ದ ವೇ ಯು ಫೀಲ್ ಇನ್ಸೈಡ್. ನೀವು ನಿಮ್ಮ ಪ್ರಪಂಚನ ಚೇಂಜ್ ಮಾಡ್ಕೋಬೇಕಂದ್ರೆ ನಿಮ್ಮ ವರ್ಡ್ನ ನಿಮ್ಮ ಡೇ ಟು ಡೇ ಲೈಫ್ನ ನೀವು ಹ್ಯಾಪಿಯಾಗಿ ಜಾಯ್ಫುಲ್ಲಾಗಿ ಪೀಸ್ಫುಲ್ಲಾಗಿ ಮಾಡ್ಕೋಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೀಲ್ ಇನ್ಸೈಡ್. ನಿಮ್ಮ ಒಳಗಡೆಯಿಂದ ಆ ಫೀಲಿಂಗ್ ಬಂದ್ರೇ ಹೊರಗಡೆ ಜಗತ್ತಿಂದ ನಿಮಗೆ ರಿಫ್ಲೆಕ್ಷನ್ ಆಗೋದು. ಎಷ್ಟೊಂದು ಈಸಿ ಅಲ್ವಾ? ನೀವು ಈ ಲೈಫಲ್ಲಿ ಚೇಂಜ್ ಮಾಡಬೇಕಾಗಿರೋದು ಕೇವಲ ಒಬ್ಬ ಪರ್ಸನ್ನೇ, ಅದು ನಿಮ್ಮನ್ನು, ಬೇರೆಯವ್ರು ಯಾರೂ ಅಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.